ಸ್ಟಾರ್ ಕಿಡ್ ರವಿಚಂದ್ರನ್ ಮಗನಾದಂತಹ ವಿಕ್ರಮ್ ರವಿಚಂದ್ರನ್ ಅವ್ರಿಗೂ ಒಂದು ಹೀರೋ ಆದಂತಹ ವಿಕ್ರಮ್ ರವಿಚಂದ್ರನ್ಗೂ ಏನ್ ಡಿಫ್ರೆನ್ಸ್ ಅಂತೀರಾ ನಿಮ್ ಪ್ರಕಾರ? ಮ್ಯಾಕ್ಸಿಮಮ್ ದೊಡ್ಡ ಡಿಫ್ರೆನ್ಸ್ ಏನ್ ಬರಲ್ಲ. ಆಕ್ಚುಲಿ ಲೈಫ್ ಅಲ್ಲಿ ಇನ್ನೂ ಆಫ್ ಸ್ಕ್ರೀನ್ ಇನ್ನೂ ಫನ್ ಮಾಡ್ತೀನಿ, ಆನ್ ಸ್ಕ್ರೀನ್ ಮಾಡಕ್ ಆಗ್ತಿಲ್ಲ ಸದ್ಯಕ್ಕೆ. ಎಲ್ಲಿ ನಿಮ್ ಜೊತೆ ಪ್ರೆಸ್ ಮೀಟ್ಸ್ ಅಲ್ಲಿ ಮಾಡ್ಬೇಕು, ಮಾಡೋಣ ಅನ್ಕೊಂಡ್ರೆ ಸೀರಿಯಸ್ ಆಗಿರುತ್ತೆ ಕಾನ್ವರ್ಸೇಷನ್. ಬಟ್ ಅದರ್ವೈಸ್ ಸ್ವಲ್ಪ ಫನ್ನೇ ಆರಾಮಾಗಿ ಓಡಾಡ್ತಾ ಇರ್ತೀನಿ. ಸಿನಿಮಾ ಬಗ್ಗೆನೇ ಮ್ಯಾಕ್ಸಿಮಮ್ ಯೋಚನೆ ಮಾಡ್ತಾ ಇರ್ತೀನಿ ಅಷ್ಟೇ. ಅಪ್ಪ ಬಿಟ್ಟು ಯಾರಿಗೂ ಕೇರ್ ಮಾಡಲ್ಲ, ಕ್ಯಾಮ್ರಾ ಇರ್ಲಿ ಕ್ಯಾಮ್ರಾ ಇಲ್ದೇ ಇರ್ಲಿ, ಡೋಂಟ್ ಕೇರ್. ಅವ್ರ ಎಕ್ಸ್ಪೀರಿಯನ್ಸ್ಗೆ ಅವ್ರು ಕೇರ್ ಮಾಡಲ್ಲ. ನಾವು ಇವಾಗ ತಾನೆ ಸ್ಲೋ ಸ್ಟಡಿ ಹಂಗ ಆಗ್ಬಿಟ್ರೆ ಆಟಿಟ್ಯೂಡ್ ಅಂದ್ಬಿಡ್ತಾರೆ, ಅದು ಸ್ವಲ್ಪ ಟೆನ್ಷನ್. ನಿರ್ಮಾಣಕ್ಕೆ ಬಂದಾಗ ಕೆರೆ ನೀರನ್ನ ಕೆರೆಗೆ ಚೆಲ್ಲಿ, ಸಿನಿಮಾದಿಂದ ಬಂದಿದ್ದು ಸಿನಿಮಾಗೆ ಹಾಕಿದ್ರು. ಹಾಗಾಗಿ ಬೇಡ, ಇನ್ನು ಇಷ್ಟು ಬೇಗ ತಗೊಳ್ಳೋದು ಬೇಡ ನಿರ್ಮಾಣಕ್ಕೆ. ನಂತರ ಇರ್ಬೇಡ ಅಂತ ಹೇಳಿದ್ದಾರೆ. ಏನ್ ನಂತರ ಇರ್ಬೇಡ ಅಂತ ಹೇಳಿದ್ದಾರೆ. ಈಗ ನಾನು ಸ್ವಲ್ಪ ಸಿನಿಮಾ ಅದ್ರಲ್ಲೇ ಏನೋ ಮಾಡ್ಬೇಕು, ಅದಕ್ಕೇನೋ ಒಂದ್ ಮಾಡ್ಲೇಬೇಕು, ಒಂದ್ ದಿವಸ ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ, ಖರ್ಚೆಲ್ಲ ಯೋಚನೆ ಮಾಡಿದ್ರೆ ಮಾಡಿದ್ರೆ ನಂತರ ಇರ್ಬೇಡ ಅಂತ ಅಷ್ಟೇ. ತಿರ್ಗಾ ನಾವ್ ಅದನ್ನೇ ಮಾಡ್ತೀವಿ. ನನ್ ಮಾತು ಕೇಳಲ್ಲ ನನ್ ಮಗ. ಅಷ್ಟೇ ಅನ್ಕೋತಾರೆ. ಸ್ಟಾರ್ ಕಿಡ್ ರವಿಚಂದ್ರನ್ ಮಗನಾದಂತಹ ವಿಕ್ರಮ್ ರವಿಚಂದ್ರನ್ ಅವ್ರಿಗೂ ಒಂದು ಹೀರೋ ಆದಂತಹ ವಿಕ್ರಮ್ ರವಿಚಂದ್ರನ್ಗೂ ಏನ್ ಡಿಫ್ರೆನ್ಸ್ ಅಂತೀರಾ ನಿಮ್ ಪ್ರಕಾರ? ಮ್ಯಾಕ್ಸಿಮಮ್ ದೊಡ್ಡ ಡಿಫ್ರೆನ್ಸ್ ಏನ್ ಬರಲ್ಲ. ಆಕ್ಚುಲಿ ಲೈಫ್ ಅಲ್ಲಿ ಇನ್ನೂ ಆಫ್ ಸ್ಕ್ರೀನ್ ಇನ್ನೂ ಫನ್ ಮಾಡ್ತೀನಿ, ಆನ್ ಸ್ಕ್ರೀನ್ ಮಾಡಕ್ ಆಗ್ತಿಲ್ಲ ಸದ್ಯಕ್ಕೆ. ಎಲ್ಲಿ ನಿಮ್ ಜೊತೆ ಪ್ರೆಸ್ ಮೀಟ್ಸ್ ಅಲ್ಲಿ ಮಾಡ್ಬೇಕು, ಮಾಡೋಣ ಅನ್ಕೊಂಡ್ರೆ ಸೀರಿಯಸ್ ಆಗಿರುತ್ತೆ ಕಾನ್ವರ್ಸೇಷನ್. ಬಟ್ ಅದರ್ವೈಸ್ ಸ್ವಲ್ಪ ಫನ್ನೇ ಆರಾಮಾಗಿ ಓಡಾಡ್ತಾ ಇರ್ತೀನಿ. ಸಿನಿಮಾ ಬಗ್ಗೆನೇ ಮ್ಯಾಕ್ಸಿಮಮ್ ಯೋಚನೆ ಮಾಡ್ತಾ ಇರ್ತೀನಿ ಅಷ್ಟೇ. ಅಪ್ಪ ಯಾರಿಗೂ ಕೇರ್ ಮಾಡಲ್ಲ, ಕ್ಯಾಮ್ರಾ ಇರ್ಲಿ ಕ್ಯಾಮ್ರಾ ಇಲ್ದೇ ಇರ್ಲಿ, ಡೋಂಟ್ ಕೇರ್. ಅವ್ರ ಎಕ್ಸ್ಪೀರಿಯನ್ಸ್ಗೆ ಅವ್ರು ಕೇರ್ ಮಾಡಲ್ಲ. ನಾವು ಇವಾಗ ತಾನೆ ಸ್ಲೋ ಸ್ಟಡಿ ಹಂಗ ಆಗ್ಬಿಟ್ರೆ ಆಟಿಟ್ಯೂಡ್ ಅಂದ್ಬಿಡ್ತಾರೆ, ಅದು ಸ್ವಲ್ಪ ಟೆನ್ಷನ್. ನಿರ್ಮಾಣಕ್ಕೆ ಬಂದಾಗ ಕೆರೆ ನೀರನ್ನ ಕೆರೆಗೆ ಚೆಲ್ಲಿ, ಸಿನಿಮಾದಿಂದ ಬಂದಿದ್ದು ಸಿನಿಮಾಗೆ ಹಾಕಿದ್ರು. ಹಾಗಾಗಿ ಬೇಡ, ಇನ್ನು ಇಷ್ಟು ಬೇಗ ತಗೊಳ್ಳೋದು ಬೇಡ ನಿರ್ಮಾಣಕ್ಕೆ. ನಂತರ ಇರ್ಬೇಡ ಅಂತ ಹೇಳಿದ್ದಾರೆ. ಏನ್ ನಂತರ ಇರ್ಬೇಡ ಅಂತ ಹೇಳಿದ್ದಾರೆ. ಈಗ ನಾನು ಸ್ವಲ್ಪ ಸಿನಿಮಾ ಅದ್ರಲ್ಲೇ ಏನೋ ಮಾಡ್ಬೇಕು, ಅದಕ್ಕೇನೋ ಒಂದ್ ಮಾಡ್ಲೇಬೇಕು, ಒಂದ್ ದಿವಸ ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ, ಖರ್ಚೆಲ್ಲ ಯೋಚನೆ ಮಾಡಿದ್ರೆ ಮಾಡಿದ್ರೆ ನಂತರ ಇರ್ಬೇಡ ಅಂತ ಅಷ್ಟೇ. ತಿರ್ಗಾ ನಾವ್ ಅದನ್ನೇ ಮಾಡ್ತೀವಿ. ನನ್ ಮಾತು ಕೇಳಲ್ಲ ನನ್ ಮಗ. ಅಷ್ಟೇ ಅನ್ಕೋತಾರೆ. ಸ್ಟಾರ್ ಕಿಡ್ ರವಿಚಂದ್ರನ್ ಮಗನಾದಂತಹ ವಿಕ್ರಮ್ ರವಿಚಂದ್ರನ್ ಅವ್ರಿಗೂ ಒಂದು ಹೀರೋ ಆದಂತಹ ವಿಕ್ರಮ್ ರವಿಚಂದ್ರನ್ಗೂ ಏನ್ ಡಿಫ್ರೆನ್ಸ್ ಅಂತೀರಾ ನಿಮ್ ಪ್ರಕಾರ? ಮ್ಯಾಕ್ಸಿಮಮ್ ದೊಡ್ಡ ಡಿಫ್ರೆನ್ಸ್ ಏನ್ ಬರಲ್ಲ. ಆಕ್ಚುಲಿ ಲೈಫ್ ಅಲ್ಲಿ ಇನ್ನೂ ಆಫ್ ಸ್ಕ್ರೀನ್ ಇನ್ನೂ ಫನ್ ಮಾಡ್ತೀನಿ, ಆನ್ ಸ್ಕ್ರೀನ್ ಮಾಡಕ್ ಆಗ್ತಿಲ್ಲ ಸದ್ಯಕ್ಕೆ. ಎಲ್ಲಿ ನಿಮ್ ಜೊತೆ ಪ್ರೆಸ್ ಮೀಟ್ಸ್ ಅಲ್ಲಿ ಮಾಡ್ಬೇಕು, ಮಾಡೋಣ ಅನ್ಕೊಂಡ್ರೆ ಸೀರಿಯಸ್ ಆಗಿರುತ್ತೆ ಕಾನ್ವರ್ಸೇಷನ್. ಬಟ್ ಅದರ್ವೈಸ್ ಸ್ವಲ್ಪ ಫನ್ನೇ ಆರಾಮಾಗಿ ಓಡಾಡ್ತಾ ಇರ್ತೀನಿ. ಸಿನಿಮಾ ಬಗ್ಗೆನೇ ಮ್ಯಾಕ್ಸಿಮಮ್ ಯೋಚನೆ ಮಾಡ್ತಾ ಇರ್ತೀನಿ ಅಷ್ಟೇ. ಅಪ್ಪ ಯಾರಿಗೂ ಕೇರ್ ಮಾಡಲ್ಲ, ಕ್ಯಾಮ್ರಾ ಇರ್ಲಿ ಕ್ಯಾಮ್ರಾ ಇಲ್ದೇ ಇರ್ಲಿ, ಡೋಂಟ್ ಕೇರ್. ಅವ್ರ ಎಕ್ಸ್ಪೀರಿಯನ್ಸ್ಗೆ ಅವ್ರು ಕೇರ್ ಮಾಡಲ್ಲ. ನಾವು ಇವಾಗ ತಾನೆ ಸ್ಲೋ ಸ್ಟಡಿ ಹಂಗ ಆಗ್ಬಿಟ್ರೆ ಆಟಿಟ್ಯೂಡ್ ಅಂದ್ಬಿಡ್ತಾರೆ, ಅದು ಸ್ವಲ್ಪ ಟೆನ್ಷನ್. ನಿರ್ಮಾಣಕ್ಕೆ ಬಂದಾಗ ಕೆರೆ ನೀರನ್ನ ಕೆರೆಗೆ ಚೆಲ್ಲಿ, ಸಿನಿಮಾದಿಂದ ಬಂದಿದ್ದು ಸಿನಿಮಾಗೆ ಹಾಕಿದ್ರು. ಹಾಗಾಗಿ ಬೇಡ, ಇನ್ನು ಇಷ್ಟು ಬೇಗ ತಗೊಳ್ಳೋದು ಬೇಡ ನಿರ್ಮಾಣಕ್ಕೆ. ನಂತರ ಇರ್ಬೇಡ ಅಂತ ಹೇಳಿದ್ದಾರೆ. ನಂತರ ಇರ್ಬೇಡ ಅಂತ ಹೇಳಿದ್ದಾರೆ. ಈಗ ನಾನು ಸ್ವಲ್ಪ ಸಿನಿಮಾ ಅದ್ರಲ್ಲೇ ಏನೋ ಮಾಡ್ಬೇಕು, ಅದಕ್ಕೇನೋ ಒಂದ್ ಮಾಡ್ಲೇಬೇಕು, ಒಂದ್ ದಿವಸ ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ, ಖರ್ಚೆಲ್ಲ ಯೋಚನೆ ಮಾಡಿದ್ರೆ ಮಾಡಿದ್ರೆ ನಂತರ ಇರ್ಬೇಡ ಅಂತ ಅಷ್ಟೇ. ತಿರ್ಗಾ ನಾವ್ ಅದನ್ನೇ ಮಾಡ್ತೀವಿ. ನನ್ ಮಾತು ಕೇಳಲ್ಲ ನನ್ ಮಗ. ಅಷ್ಟೇ ಅನ್ಕೋತಾರೆ.